ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ಒಂದು ವೀಕಿಂದ ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ, ವೀಡಿಯೋನೂ ಹಾಕೇ ಇರಲಿಲ್ಲ, ಬರೀ ಶಾರ್ಟ್ಸ್ ಅಷ್ಟೇ ಹಾಕ್ತಾಯಿದ್ದೆ. ಏಕೆಂದರೆ ಊರಿಗೆ ಹೋಗಿದ್ದೆ. ಊರಿಗೆ ಅಂದರೆ ಇಲ್ಲೇ ಚಿಕ್ಕಮಂಗ್ಳೂರು ಪಕ್ಕನೇ ನಮ್ಮೂರು. ಸೊ ನಾವು ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದು 5 ವರ್ಷ ಆಯಿತು. ನಮ್ಮೂರಲ್ಲಿ ಜಮೀನೆಲ್ಲ ಇದೆ. ಸೊ ಅಲ್ಲಿ ತುಂಬ ಕೆಲಸ ಇತ್ತು, ಹಂಗಾಗಿ ಹೆಚ್ಚು ಕಡಿಮೆ ಒಂದು 15 ಡೇಸಿಂದನೂ ಓಡಾಡ್ತಾ ಇದ್ದೆ. ಆದರೂ ಒಂದು ವೀಕಿಂದ ತುಂಬಾ ಬ್ಯುಸಿ ಇದ್ದೆ. ಜೋಳ ಎಲ್ಲ ಹಾಕಿದ್ವಿ, ಅದ್ರದ್ದೆಲ್ಲ ಕೆಲಸ ಇತ್ತು ಸ್ವಲ್ಪ. ಹಾಗಾಗಿ ನಾನು ವ್ಲಾಗ್ನೇ ಮಾಡೋಕ್ಕಾಗಿರಲಿಲ್ಲ. ಒಂದು ವೀಕಿಂದ ಎಷ್ಟು ಬ್ಯುಸಿ ಇದ್ದೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ದೆ. ಅದಕ್ಕಿಂತ ಮುಂಚೆ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ, ಆ ವೀಡಿಯೋನ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಭತ್ತದ ಗದ್ದೆಗೆಲ್ಲ ಜೋಳ ಹಾಕಿದ್ವಿ, ಅದು ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ವ. ಸೊ ತಗೊಬಂದು ಮನೆ ಹತ್ರ ಹಾಕ್ಕೊಂಡು ಅದನ್ನೆಲ್ಲ ಒಣಗಿಸಿ ಮಿಲ್ ಮಾಡಿಸ್ಬೇಕಿತ್ತು. ಹಂಗಾಗಿ ಒಂದು 15 ಡೇಸಿಂದ ಓಡಾಡ್ತಾನೇ ಇದ್ದೆ. ಫೈನಲಿ ಇವತ್ತು ಜೋಳ ಮಿಷಿನ್ ಮಾಡೋಕ್ಕೆ ಬರ್ತಾರೆ, ಹಂಗಾಗಿ ಚಿತ್ರಾನ್ನ ಮಾಡ್ಕೊಂಡು ಹೋಗ್ತಾಯಿದ್ದೆ. ಒಂದು 5-6 ಜನಕ್ಕಾಗೋವಷ್ಟು ನಾನಿಲ್ಲಿ ಒಂದು ಸೇರಿನಷ್ಟು ರೈಸ್ ಮಾಡಿಕೊಂಡು ಮಸಾಲ ಚಿತ್ರಾನ್ನ ಗೊಜ್ಜನ್ನ ಮಾಡಿಕೊಂಡು ತಗೊಂಡೋಗಿದ್ದೆ. ಸೊ ಎಲ್ರಿಗೂ ತಿಂಡಿಗೆ ಅಂದ್ಬಿಟ್ಟು ನೋಡಿ, ಜೋಳ ಎಲ್ಲ ಮಿಷನ್ ಮಾಡಿಸಾಯಿತು. ಈ ರೀತಿ ಮನೆ ಪಕ್ಕನೇ ಹಾಕಿದ್ವಿ. ಹಳ್ಳೀಲೂ ಒಂದು ಮನೆ ಇದೆ, ಸೊ ಮನೆ ಪಕ್ಕನೇ ಹಾಕ್ಕೊಂಡಿದ್ವಿ. ಇದು ಬಿಸಿಲಲ್ಲಿ ಕ್ಲೀನಾಗಿ ಒಣಗಬೇಕು ಅವ್ರು ತಗೋಬೇಕು ಅಂತಂದರೆ. ಸೊ ಡೈಲಿ ಅವರಿಗೊಂದು ಸಲ ಈ ರೀತಿ ಕಾಲಾಡೋದು ಅಂತಾರೆ, ಕಾಲಲ್ಲೇ ಎಲ್ಲ ಮೇಲೆ ಕೆಳಗಡೆ ಮಾಡಬೇಕು. ಸೊ ಈ ರೀತಿ ಮಾಡ್ತಾಯಿದ್ದೆ, ಡೈಲಿ ಹೋಗ್ತಾಯಿದ್ದೆ 1 ವೀಕ್ ಫುಲ್ಲು. ಸೊ ಡೈಲಿ ಊರಿಗೆ ಹೋಗಿ ಹಳ್ಳಿ ಜೀವನನೇ ಚೆನ್ನಾಗಿದೆ ಅನ್ನಿಸ್ತಿತ್ತು. ಡೈಲಿ ಊರಲ್ಲಿ ಫ್ರೆಂಡ್ಸು, ಅಕ್ಕಪಕ್ಕ ಮನೆಯವರು ಎಲ್ಲ ಸಿಗೋರ ತುಂಬಾ ಖುಷಿಯಾಗಿದ್ದೆ. ಇವತ್ತು ಟೌನಲ್ಲಿದ್ದೀನಿ, ಒಂಥರ ಬೇಜಾರು ಅನ್ನಿಸ್ತಿದೆ. 15 ಡೇಸಿಂದ ಹಳ್ಳಿಲೇ ಇದ್ದು ರೂಢಿಯಾಗಿ. ಹಳ್ಳಿ ಜೀವನನೇ ಹಾಗೆ ಅಲ್ವಾ, ಬಡವರು ಶ್ರೀಮಂತರು ಆ ಜಾತಿ ಈ ಜಾತಿ ಅಂತ ನೋಡಲ್ಲ, ಎಲ್ಲರೂ ತುಂಬ ಚೆನ್ನಾಗಿಯೇ ಇರ್ತಾರೆ. ಅದಕ್ಕೆ ಖುಷಿ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮುಗಿಸಿ ಸಂಜೆ ಟೈಮ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಅವಳೊಂದು ಜ್ಯೂಸನ್ನ ಮಾಡಿಕೊಟ್ಟಿದ್ಲು, ಲಕ್ಷ್ಮಣ ಫಲ ಜ್ಯೂಸ್ ಅಂತ. ಸೊ ನಾನು ಇದೇ ಫಸ್ಟ್ ಟೈಮ್ ಆ ಹಣ್ಣನ್ನು ನೋಡಿದ್ದು. ಕೇಳಿದ್ದೆ ಹೆಸರು ಲಕ್ಷ್ಮಣ ಫಲ ಅಂತ ಇರುತ್ತೆ ಅಂತ, ಬಟ್ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿದ್ದು. ಹಣ್ಣನ್ನು ಹಂಗೆ ತಿನ್ನಬೇಕು ಅಂತಂದರೆ ಹುಳಿಯಾಗಿರುತ್ತೆ, ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೀಸ್ ತೊಗೊಂಡು ತಿಂದರೆ ತಿನ್ನೋದಕ್ಕೆ ಆಗಲಿಲ್ಲ, ಬಟ್ ಅದರ ಜ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕ್ಯಾನ್ಸರ್ ನಿರೋಧಕ ಗುಣಗಳು ಅಂತ ತುಂಬಾ ಇದ್ದಾವೆ. ಪ್ರಕೃತಿ ದತ್ತವಾಗಿ ಯಾವ್ಯಾವುದಾದ್ರೂ ಕಾಯಿಲೆಗಳು ಬಂದರೆ ಅದಕ್ಕೆ ಪ್ರಕೃತಿನೇ ಪರಿಹಾರನೂ ಕೊಟ್ಟಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಪ್ರಕೃತಿಯಲ್ಲಿ ಸಿಗೋ ಹಣ್ಣು ಹಂಪಲು ಗೆಡ್ಡೆ ಗೆಣಸಲ್ಲೇ ಅದಕ್ಕೆ ಪರಿಹಾರನೂ ಕೊಟ್ಟಿರ್ತಾನೆ, ಅಂದರೆ ಔಷಧಿಗಳನ್ನ ಕೊಟ್ಟಿರ್ತಾನೆ. ಸೊ ಈ ರೀತಿ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಳಗಡೆ ಬೀಜ ಎಲ್ಲ ಇರುತ್ತೆ. ಸೊ ಬೀಜನ ತೆಗೆದ್ಬಿಟ್ಟು ಮಿಕ್ಸಿ ಮಾಡಿದ್ಲು, ಸ್ವಲ್ಪ ಹಾಕಿದ್ದಷ್ಟೇ ಎಷ್ಟು ಗಟ್ಟಿಯಾಗಿ ಈ ರೀತಿ ಆಯಿತು. ಸೊ ತುಂಬಾ ನೀರು ಹಾಕಬೇಕು, ಇಲ್ಲಾಂದರೆ ಸಖತ್ ಗಟ್ಟಿ ಆಗುತ್ತೆ. ಈ ರೀತಿ ಗಟ್ಟಿ ಆಗಿಬಿಟ್ಟು ಸೋಸೋಂಗಿಲ್ಲ, ಇದನ್ನು ಹಾಗೇ ಕುಡಿಬೇಕು. ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಅಂತೂ. ಹೊರಗಡೆ ಹುಡ್ಕೊಂಡೋಗಿ ಎಷ್ಟೇ ದುಡ್ಡು ಕೊಡ್ತೀವಿ ಅಂತಂದರೂ ಈ ಥರದ ಹಣ್ಣುಗಳಿಂದು ಜ್ಯೂಸ್ ಎಲ್ಲ ಸಿಗೋದೇ ಇಲ್ಲ ನೋಡಿ. ನಾವು ಚಿಕ್ಕಮಂಗ್ಳೂರಿಗೆ ಬಂದು 5 ವರ್ಷ ಆದರೂ ಅಕ್ಕಪಕ್ಕದ ಮನೆಯವರು ಸಿಕ್ಕಿದಾಗ ಸ್ಮೈಲ್ ಮಾಡೋದು ಬಿಟ್ಟರೆ ಈ ರೀತಿ ಒಡನಾಟನೂ ಇರಲ್ಲ, ಈ ರೀತಿ ಕ್ಲೋಸ್ನೆಸ್ಸೇ ಇರಲ್ಲ. ಅದೇ ಹಳ್ಳೀಲಿ ಪ್ರಾಣ ಕೊಡುವಷ್ಟು ಫ್ರೆಂಡ್ಶಿಪ್ ಸಿಗುತ್ತೆ. ಅದಕ್ಕೆ ಹಳ್ಳಿ ಅನ್ನೋದಲ್ವ. ನಾನಂತೂ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ನಮ್ಮೂರನ್ನ. ಅದಕ್ಕೆ ಅವಾಗವಾಗೆ ಹೋಗಿ ಬರ್ತಾ ಇರ್ತೀನಿ. ಸೊ ಜೋಳದ ಕೆಲಸ ಎಲ್ಲ ಮುಗ್ದಿತ್ತು. ಮತ್ತು ಕೋಸಿನ ಸಸಿ ನಡೋದಕ್ಕೆ ಅಂದ್ಬಿಟ್ಟು ಮತ್ತೆ 5-6 ಜನ ಬಂದಿದ್ದರು. ಸೊ ಪಲಾವ್ ಮಾಡೋಣ ಅಂದ್ಕೊಂಡೆ. ಅದೇ ಅಲ್ವಾ ಈಸಿಯಾಗಿ, ಮತ್ತು ತುಂಬ ಜನ ಇದ್ದಾಗ ಮೇಂಟೈನ್ ಮಾಡೋಕ್ಕಾಗೋದು. ಚಿತ್ರಾನ್ನ ಮಾಡಬೇಕು, ಇಲ್ಲಾಂದರೆ ಪಲಾವ್ ಮಾಡಬೇಕು, ಇಲ್ಲ ಅನ್ನ ಸಾಂಬಾರು ಏನಾದರೂ ಮಾಡಬೇಕು. ಸೊ ಬೆಳಗ್ಗೆ ಟೈಮೇ ಬಂದಿದ್ದರು, ಹಾಗಾಗಿ ಪಲಾವ್ನೇ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೀನಿ. ನಮಗಾದರೆ ಎಷ್ಟು ಬೇಕು ಅಷ್ಟು ಮಾಡ್ಕೋತಿದ್ವಿ, ಬಟ್ ಇದು ಒಂದು 6-7 ಜನಕ್ಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡಬೇಕಿತ್ತು. ಹಾಗಾಗಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಒಂದು ದೊಡ್ಡ ಕುಕ್ಕರನ್ನು ಇಟ್ಬಿಟ್ಟು ಫುಲ್ ಮಾಡ್ಕೊಂಡು ಹೋದೆ ನೋಡಿ. ಮಸಾಲಕ್ಕೆ 2 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಚಕ್ಕೆ ಮೊಗ್ಗನ್ನೆಲ್ಲ ನಾನು ಡೈರೆಕ್ಟಾಗಿ ಹಾಕ್ತಿಲ್ಲ, ಮಿಕ್ಸಿ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ. ಇಲ್ಲಿ ಹಾಗೆ ಕೆಲಸಕ್ಕೇನಾದ್ರು ಬಂದರೆ ಅವ್ರಿಗೆ ಊಟ ತಿಂಡಿ ಕೊಡಬೇಕು. ಬೆಳಗ್ಗೆ ಟೈಮ್ ಬಂದರೆ ತಿಂಡಿನ ಕೊಡಬೇಕು, ಮಧ್ಯಾಹ್ನ ಟೈಮ್ ಬಂದರೆ ಊಟ ಕೊಡಬೇಕು. ಮಧ್ಯಾಹ್ನದ ಊಟ ಆದರೆ ಅನ್ನ ಸಾಂಬಾರು ಏನೋ ಮಾಡಿಬಿಡ್ಬೋದು. ಈ ತಿಂಡಿ ಮಾಡೋದು ಅಂತಂದ್ರೇ ಗೋಳು ನೋಡಿ, ಬೆಳಗ್ಗೆನೇ ಮಾಡಬೇಕು.
ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡು ಪಲಾವ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಎಲ್ಲದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ 1-2 ಸ್ಪೂನು, ಜೀರಿಗೆ 1-2 ಸ್ಪೂನು, ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. 1-2 ನಿಮಿಷ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಮಸಾಲನೆಲ್ಲ ಹಾಕಿ ಕುದಿಸ್ಕೊತಾ ಇದ್ದೀನಿ. ಮನೇಲಿ ನಮಗಾದರೆ ಬರೀ 3 ಜನಕ್ಕೆ ಸ್ವಲ್ಪನೇ ಮಾಡ್ಕೊತಿದ್ವಿ. ಸೊ ಹಿಂಗೇನಾದ್ರು ಕೆಲಸಕ್ಕೆ ಜನ ಬಂದಿದ್ದಾರೆ ಅಂತ ಅಂದಾಗಲೇ ತುಂಬಾ ಅಡುಗೆ ತಿಂಡಿ ಮಾಡೋದೆಲ್ಲ ಇರುತ್ತೆ. ಟೌನಲ್ಲಿದ್ದರೂ ಹಳ್ಳಿ ಲೈಫ್ನೇ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಒಂದೊಂದು ಸಲ ಮಾತ್ರ. ಕುದೀತಾ ಇರೋ ಮಸಾಲದೊಳಗೇ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇವಾಗಲೇ ಉಪ್ಪು ಹಾಕ್ಕೊಂಬಿಟ್ರೆ ಕೊನೆಗೆ ರುಚಿ ಬೇಗ ಗೊತ್ತಾಗುತ್ತೆ. ಇಲ್ಲಾಂದರೆ ಕೊನೆಗೆ ಉಪ್ಪು ಹಾಕಿದ್ರೆ ಅದು ಉಪ್ಪು ಕರಗಿ ಟೇಸ್ಟು ಸರಿ ಇದೆಯೋ ಇಲ್ವೋ ಅನ್ನೋದು ತಿಳ್ಕೊಳೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಇವಾಗಲೇ ಉಪ್ಪು ಹಾಕ್ಕೊಂಬಿಟ್ರೆ ಬೆಟರು. ಸೊ ಈ ಖಾರದೊಳಗೆ ಕಟ್ ಮಾಡಿಟ್ಕೊಂಡಿದ್ದಂಥ ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತರಕಾರಿ ಇಷ್ಟೇ ಇದ್ದಿದ್ದು. ಸೊ ಏನೇನಿದೆ ಅದನ್ನೇ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ. ಅದ್ರ ಜೊತೆಗೆ ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ನೆನೆಸಿದ್ದೆ. ಸೊ ಅವನ್ನು ಹಾಕ್ಕೋತಿದ್ದೀನಿ. ತುಂಬ ಜನಕ್ಕೆ ಮಾಡೋದಲ್ವಾ, ಸೊ ಹಂಗಾಗಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಬೇಕು. ಹಂಗಾಗಿ ಬಟಾಣಿ ಮತ್ತು ಅದ್ರ ಜೊತೆಗೆ ಕಡಲೆಕಾಳನ್ನು ಹಾಕ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 2 ಮುಕ್ಕಾಲು ಅಂದರೆ ಹೆಚ್ಚು ಕಡಿಮೆ ಒಂದು 3 ಪಾವ್ನಷ್ಟು ಅಕ್ಕಿನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಪಲಾವ್ನ. ನಮಗಾದರೆ 1 ಪಾವಲ್ಲಿ ಮಾಡಿದ್ರೆ ಬೆಳಗ್ಗೆ ತಿಂದ್ಬಿಟ್ಟು ಸಂಜೆಗೂ ಅದೇ ಉಳ್ಕೊಂಡಿರುತ್ತೆ. ಬಟ್ ಇವ್ರಿಗೆಲ್ಲ ಬೇಕಲ್ವ, ಹಂಗಾಗಿ 8 ಜನಕ್ಕಾಗಲಿ ಅಂತ ಅಂದ್ಬಿಟ್ಟು 3 ಪಾವ್ನಷ್ಟು ಅಕ್ಕಿನ ಹಾಕ್ಕೊಂಡು ಅದ್ರ ಜೊತೆಗೆ ಅಳತೆಗೆ ಕರೆಕ್ಟಾಗಿ ನೀರು ಹಾಕಿ ಮತ್ತು ಕೊನೆಗೊಂದು ಸ್ವಲ್ಪ ರುಚಿ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಮತ್ತು ಇನ್ನೂ ಸ್ವಲ್ಪ ಉಪ್ಪು ಹಾಕಿ ರುಚಿ ಎಲ್ಲ ಸರಿಯಾಗಿದೆ ಅಂದಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೋತಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ 3 ವಿಷಲ್ನ ಮಾಡಿಸ್ದೆ. ಸೊ ಕುಕ್ಕರು ಕೂಗೋ ಅಷ್ಟರಲ್ಲಿ ಅಂಬ್ಲಿ ಮಾಡ್ಕೊಳ್ಳೋಣ ಅಂತ ಇಟ್ಕೊತಿದ್ದೀನಿ. ಇಲ್ಲಿ ತಿಂಡಿ ಜೊತೆಗೆ ಅಂಬ್ಲಿನೂ ಕೊಡಬೇಕು. ಮಳೆ ಟೈಮ್ ಆಗಿದ್ದರೆ ಕಾಫಿ ಏನಾದರೂ ಕೇಳ್ತಾರೆ. ಬಟ್ ಒಂದು 10 ಗಂಟೆ ಮೇಲೆ ಆಗಿರೋದ್ರಿಂದ ಅಂಬ್ಲಿ ಕೊಡಬೇಕು. ಇಲ್ಲಂತೂ ಪ್ರತಿ ಮನೇಲೂ ಅಂಬ್ಲಿನ ಮಾಡ್ಕೋತಾರೆ. ಸೊ ಕೆಲ್ಸಕ್ಕೆ ಬಂದವ್ರಿಗೂ ಅಂಬ್ಲಿನೇ ಕೊಡಬೇಕು. ನಾನಿಲ್ಲಿ ಒಂದು 6-7 ಜನಕ್ಕೆ ಆಗೋಷ್ಟು ಅಂಬ್ಲಿನ ಒಂದು ದೊಡ್ಡ ಪಾತ್ರೆನೇ ಇಟ್ಬಿಟ್ಟು ಮಾಡ್ಕೋತಿದ್ದೀನಿ. ನೀರಿಟ್ಟು ಉಪ್ಪು ಹಾಕಿ ಅದು ನೀರು ಕಾಯಾದ್ಮೇಲೆ ರಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ಕೊಂಡು ಮಾಡ್ಕೋತಿದ್ದೀನಿ. ಇಲ್ಲಂತೂ ಎಷ್ಟೇ ಮಳೆ ಬಂದರೂ ಎಷ್ಟೇ ಚಳಿ ಇದ್ದರೂ ಅಂಬ್ಲಿ ಅಂತೂ ಇರಲೇಬೇಕು. ಕೆಲ್ಸಕ್ಕೆ ಬಂದವ್ರಿಗೂ ಸಹಿತ ಮನೆಗಳಲ್ಲೂ ಅಷ್ಟೇ ಅಂಬ್ಲಿ ಅಂತೂ ಇರಲೇಬೇಕು. ಹಾಗಾಗಿ ಡೈಲಿ ಮನೇಲಿ ಮಾಡ್ತಾನೆ ಇರ್ತೀನಿ. ಕೆಲಸಕ್ಕೂ ಅಷ್ಟೇ ಮಾಡಲೇಬೇಕು ಅಂಬ್ಲಿನ. ಸೊ ಪಲಾವ್ ಜೊತೆಗೆ ಅಂಬ್ಲಿನೂ ಮಾಡ್ಕೋತೀನಿ. ಸೊ ಅಂಬ್ಲಿ ಎಲ್ಲ ಕುದ್ಕೊಂಡು ಬರೋದ್ರೊಳಗೆ ಕುಕ್ಕರ್ ವಿಷಲ್ನೂ ಆಯಿತು. ಸೊ ಕುಕ್ಕರ್ನು ಆಫ್ ಮಾಡಿ ಅಂಬ್ಲಿನೂ ತೆಗೆದಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಬಾಕ್ಸ್ಗೆಲ್ಲ ಹಾಕ್ಕೊಂಡು ತಗೊಂಡೋದೆ. ಫೈನಲಿ ಜೋಳನೂ ತಗೊಂಡೋದ್ರು. ಸೊ ನನ್ನ ಕೆಲಸನೂ ಇವತ್ತಿಗೆ ಮುಗಿದು ಹಳ್ಳಿ ಕೆಲಸ ಇವತ್ತಿಂದ ಆರಾಮಿರ್ಬೋದು ಅಂದ್ಕೊಂಡೆ. ಮತ್ತು ಸಂಜೆ ಮನೆಗೆ ಬಂದು ಸ್ವಲ್ಪ ಹಶ್ವಾಗಿದೆಯಲ್ವ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಪೀನಟ್ ಮಸಾಲ ಮಾಡೋಣ ಅಂತ ಕಡಲೆಬೀಜನ ಹುರ್ಕೋತಿದ್ದೀನಿ. ಮೊದಲಿಗೆ ಕಡಲೆಬೀಜನೆಲ್ಲ ಹುರಿದು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದಕ್ಕೆ ಮಸಾಲಾಗೆ ಬೇಕಾಗಿರೋಂಥದ್ದನ್ನೆಲ್ಲ ಕಟ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ನ ತುರ್ಕೊಂಡೆ. 1 ಕ್ಯಾರೆಟ್ನ ತುರಿದು ಹಾಕಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿನೂ ಅಷ್ಟೇ ಇದರಲ್ಲೇ ತುರಿದೆ. ನೀಟಾಗಿ ಚಿಕ್ಕದಾಗಿ ಚೆನ್ನಾಗಿ ಬಂತು. ಸೊ ಈರುಳ್ಳಿನೂ ತುರ್ಕೊಂಡೆ. ಅಷ್ಟರಲ್ಲಿ ಕಡಲೆಬೀಜನೂ ತಣ್ಣಗಾಗಿತ್ತು. ಒಂದು ಜಾಮೂನ್ ಬಟ್ಲಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಕಡಲೆಬೀಜನೂ ಪೀಸ್ ಆಗುತ್ತೆ, ಮೇಲ್ಗಡೆ ಸಿಪ್ಪೆನೂ ಬಿಡುತ್ತೆ. ಸೊ ಮೇಲ್ಗಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಮಾಡ್ಕೋತಿದ್ದೀನಿ. ಸಂಜೆ ಟೈಮ್ ಅಂತೂ ಏನಾದರೂ ಸ್ನ್ಯಾಕ್ಸ್ ಇದ್ರೇ ಚೆಂದ. ಕಾಫಿ ಟೀ ಜೊತೆಗೆ ಮನೇಲಿ ಅದರಲ್ಲೂ ಜನ ಇದ್ರೇ ತಿನ್ನೋದಕ್ಕೂ ಮಾಡೋದಕ್ಕೂ ಖುಷಿ ಅನಿಸುತ್ತೆ. ನನ್ನ ಮಗ ಇರೋದಕ್ಕೆ ಎಷ್ಟೋ ಖುಷಿ ಅನ್ನಿಸ್ತಿತ್ತು. ಮೊನ್ನೆ ಎಲ್ಲ ಜೇನುಕಲ್ಲಲ್ಲಿ ಜಾತ್ರೆ ಅಂದ್ಬಿಟ್ಟು ಹೋಗಿದ್ದ. ಸೊ ಇವತ್ತಾನೆ ಬಂದ. ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಅವನಿಲ್ಲ ಅಂತಂದರೆ ಏನೋ ಒಂದು ತಿಂದ್ರಾಯ್ತು ಅಂತ ಅನಿಸುತ್ತೆ. ಸೊ ಕಡಲೆ ಬೀಜನೆಲ್ಲ ರೆಡಿ ಮಾಡಿಕೊಂಡು ಈಗ ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಿದ್ದೀನಿ. ನಮ್ಮ ಮನೆ ಖಾರದ ಪುಡಿ ತುಂಬಾ ಖಾರ ಇದೆ, ಹಂಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲಾನು ಹಾಕ್ಕೋತಿದ್ದೀನಿ.
ಸೊ ಅದೆಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿಕೊಂಡು ಕಡಲೆಬೀಜನ ಹಾಕ್ಕೋತಿದ್ದೀನಿ. ಕಡಲೆಬೀಜನ ಹಾಕಿ ಒಂದು 5-10 ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಆ ಕ್ರಿಸ್ಪಿನೆಸ್ ಬರೋದು. ಸೊ ಒಂದು 5 ನಿಮಿಷನಾದರೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಕಡಿಮೆ ಊರಿನಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಕಡಲೆ ಬೀಜಕ್ಕೆಲ್ಲ ನೀಟಾಗಿ ಎಣ್ಣೆ ಜೊತೆಗೆ ಉಪ್ಪನ್ನು ಅಂಟ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡು ಒಂದು 2-3 ನಿಮಿಷ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಟ್ಟೆ. ಸೊ ಆ ಬಾಣಲಿದು ಹೀಟ್ ಇರುತ್ತಲ್ವ ಆ ಇದಕ್ಕೇ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂದ್ಬಿಟ್ಟು ಕಡಲೆ ಬೀಜ. ಸೊ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಟೀನು ರೆಡಿ ಮಾಡಿಕೊಂಡೆ. ಸೊ ಈ ಬಾಣಲಿ ಎಲ್ಲ ತಣ್ಣಗಾದ್ಮೇಲೆ ಇಟ್ಕೊಂಡಿದ್ದಂಥ ಕಡಲೆ ಬೀಜ ಕ್ಯಾರೆಟ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಸೂಪರಾಗಿ ರೆಡಿ ಆಯಿತು ಪೀನಟ್ ಮಸಾಲ. ಅದಕ್ಕೇ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡೆ. ಸಂಜೆ ಟೀ ಟೈಮ್ಗಂತೂ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು. ನೀಟಾಗಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಮನೇಲಿ ಖಾರ ತಂದಿದ್ರು. ಸೊ ಅದನ್ನು ಒಂದು ಬಟ್ಲಷ್ಟು ಖಾರನ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಇದ್ರ ಜೊತೆ ಖಾರ ಹಾಕಿದ್ಕಂತೂ ಸೂಪರ್ ಕಾಂಬಿನೇಷನ್ನೇ ಅನ್ನಿಸ್ತು. ಸೊ ಖಾರನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಈವ್ನಿಂಗ್ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತೂ ರೆಡಿ ಆಯಿತು. ಸೊ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಇವತ್ತಿನ ಒಂದು ವಾರದ ದಿನಚರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.